ಸ್ವಾಗತ ಸ್ವಾಗತ ಅಂತ ಹಾಕಿ ಸ್ವಾಗತ ಅಲ್ಲ ಸ್ವಗತ. ಈ ಸೂರ ಸ್ವಗತ ಅಂದ್ರೆ ತನ್ನ ಸ್ವಗತ ಅಂತ ಹೇಳಿದ್ರೆ ತನ್ನನ್ನು ತಾನೇ ಘೋಷಿಸ್ಕೊಳ್ಳೋದು, ತನ್ನನ್ನು ತಾನೇ ಹೇಳ್ಕೊಳ್ಳೋದಕ್ಕೆ ನಾವೇನಂತ ಹೇಳ್ತೀವಿ, ಹೇಳಿಕೊಳ್ಳುವುದಕ್ಕೆ ಸ್ವಗತ ಅಂತ ಹೇಳಿ. ಅದೇ ಪ್ರಕಾರ ಈಸೂರು ತಾನೇ ಸ್ವತಂತ್ರ ಹಳ್ಳಿ ಅಂತ ತನ್ನನ್ನು ತಾನೇ ಘೋಷಿಸ್ಕೊಳ್ತು. ಈ ಒಂದು ಸ್ವಾತಂತ್ರ್ಯ ಸಮಯದಲ್ಲಿ ಸ್ವತಂತ್ರವಾದ ಹಳ್ಳಿ ನಮ್ಮದೇ ಅಂತ ಹೇಳಿ ತಮ್ಮದೇ ಆದಂಥ ಒಂದು ಸರ್ಕಾರವನ್ನು ರಚಿಸ್ಕೊಂಡ್ರು. ಆಂಗ್ಲ ಅಧಿಕಾರಿಗಳು ಯಾರು ಆ ಊರೊಳಗೆ ಬರದಂತ ತಡೆದ್ರು. ಅನಾವಶ್ಯಕವಾಗಿ ಆಂಗ್ಲ ಅಧಿಕಾರಿಗಳು, ಯಾರು ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ಊರೊಳಗೆ ಬರಬಾರದು ಅಂತ ಹೇಳಿ ಒಂದು ಘೋಷಣೆಯನ್ನು ಹಾಕೊಂಡು, ಫಲಕವನ್ನು ಹಾಕೊಂಡು ಅವ್ರು ಏನು ಮಾಡಿದ್ರು, ಯಾರನ್ನು ಒಳಗೆ ಬಿಡಲಿಲ್ಲ. ಸರ್ಕಾರದ ಅಧಿಕಾರಿಗಳಾದಂತಹ ಶಾನುಭೋಗ ಮತ್ತು ಚನ್ನಬಸಯ್ಯ ಪಟೇಲರನ್ನು ಏನು ಮಾಡಿದ್ರು, ಅವರ ಪುಸ್ತಕವನ್ನು ಖಾತೆ ಕಿರ್ದಿ ಅಂತಂದ್ರೆ ಕಂದಾಯದ ಒಂದು ಪುಸ್ತಕ. ಅದರೊಳಗೆ ಏನು ಮಾಡ್ತಾರೆ, ಎಲ್ಲ ದಾಖಲಾತಿಗಳಿರ್ತಾವಲ್ಲ, ಕಂದಾಯವನ್ನು ಯಾರು ಕೊಟ್ಟರು ಯಾರು ಕೊಟ್ಟಿಲ್ಲ, ಮನೆ ಹಾಗೂ ಹೊಲಗಳ ಕಂದಾಯವನ್ನು ಅವುಗಳನ್ನು ಕಸ್ಕೊಂಡು ಏನು ಮಾಡಿದ್ರು, ಅವರನ್ನು ಊರಿಂದ ಹೊರಗಡೆ ಇಟ್ಟರು. ಹೇಳಿದರು, ನೀವು ಏನು ಮಾಡಬೇಕು, ಗಾಂಧಿ ಟೋಪಿಯನ್ನು ಹಾಕಬೇಕು, ಆ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡಬೇಕು, ನಾವು ರಚಿಸಿದಂಥ ಹೊಸ ಸರ್ಕಾರದಲ್ಲಿ ನೀವು ಕೆಲಸ ಮಾಡಬಹುದು ಅಂತ ಹೇಳಿದರು. ಅದಕ್ಕೊಪ್ಪದ ಅವರನ್ನು ಏನು ಮಾಡಿದ್ರು, 50 ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿದರು. ಅದಕ್ಕೂ ಒಪ್ಪಲಿಲ್ಲ ಆ ಅಧಿಕಾರಿಗಳು. ಅವಾಗ ಏನು ಮಾಡಿದ್ರು, 3 ಗಂಟೆಗಳ ಕಾಲ ಒಂಟಿಗಾಲಿನಲ್ಲಿ ಅವ್ರನ್ನ ಏನು ಮಾಡಿದ್ರು, ನಿಲ್ಲಿಸಿದ್ರು ಅಂತ ಒಂದು ಶಿಕ್ಷಣ ವಿಧಿಸಿದ್ರು. ಇಲ್ಲಿವರೆಗೂ ನಾವು ಈ ಒಂದು ಪಾಠವನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಮುಂದೆ ಏನಾಯಿತು ಅನ್ನೋ ಒಂದು ಕುತೂಹಲ ನಿಮಗೂ ಐತಲ್ಲ, ಅದನ್ನು ನೋಡೋ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆಯ ನಂತರ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಸರಿ, ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. ಈ ಈಸೂರಿನಲ್ಲಿ ಏನು ಮಾಡಿದ್ರು, ಅವರು ಯಾರಿಗೂ ಕೇರ ಮಾಡಲಿಲ್ಲ. ನಮ್ಮದು ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಾಗ, ನಾವು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ತಮ್ಮದೇ ಸರ್ಕಾರವನ್ನು ರಚಿಸಿಕೊಂಡ್ರು. ಆ ಸರ್ಕಾರ ರಚನೆ ಮಾಡಿಕೊಂಡಂತಹ ವಿಷಯ ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಾಯಿತು. ಇದು ಗೊತ್ತಾದ ತಕ್ಷಣ ಅವರು ಕೆಂಡಾಮಂಡಲ ಆದರು. ಕೆಂಡಾಮಂಡಲ ಅಂದ್ರೆ ಅತ್ಯಂತ ಕೋಪಗೊಳ್ಳು. ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ತಾಲೂಕಿನ ಅಮಲ್ದಾರ ಅಂತಂದ್ರೆ ಆ ಒಂದು ತಾಲೂಕಿಗೆ ಸಂಬಂಧಪಟ್ಟಂತಹ ಅಧಿಕಾರಿ, ತಹಸೀಲ್ದಾರ ಅಂತ ಹೇಳ್ತೀವಲ್ಲ, ಅವ್ರು ಬಂದರು ಗ್ರಾಮಕ್ಕೆ ಅವರೊಟ್ಟಿಗೆ ಏನು ಮಾಡಿದ್ರು, ಪೊಲೀಸ್ ಅಧಿಕಾರಿ ಬೇಕೇ ಬೇಕಲ್ಲ, ಅವರು ಸಹ ಅಲ್ಲಿಗೆ ಬಂದರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮಕ್ಕೆ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸಿದರು. ನೀವು ಯಾರು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮದೊಳಗೆ ಬರೋ ಹಾಗಿಲ್ಲ, ನಾವು ಮೊದಲೇ ಏನು ಹಾಕಿವಿ ಫಲಕವನ್ನು, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ಊರೊಳಗೆ ಪ್ರವೇಶವಿಲ್ಲ ಅಂತ ಹಾಕಿವಿ, ನೀವು ಓದಕ್ಕೆ ಬರೋದಿಲ್ಲ ನಿಮ್ಗೆ ಅಂತ ಹೇಳಿ ಜನರು ಏನು ಮಾಡಿದ್ರು, ಪ್ರತಿಭಟನೆ ಮಾಡಿ ಆ ಆಂಗ್ಲ ಅಧಿಕಾರಿಗಳನ್ನ ಒಳಗಡೆ ಬಿಟ್ಕೊಳ್ಳೇ ಇಲ್ಲ. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ನಿರಾಯುಧ ಅಂತಂದ್ರೆ ಇಲ್ಲದೆ ಇರೋದು, ಆಯುಧ ಅಂದ್ರೆ ಈಗ ಬಳಸ್ತಾರಲ್ಲ ಕತ್ತಿ, ಹಾವು, ಈ ಥರದ ಆಯುಧಗಳನ್ನು ಅವ್ರ ಹತ್ರ ಯಾವುದೇ ಇರಲಿಲ್ಲ ಜನಗಳ ಹತ್ರ. ಆದರೆ ಇವ್ರು ಏನು ಮಾಡಿದ್ರು, ಆ ಒಂದು ಜನರಿಗೆ ಲಾಠಿ ಪ್ರಹಾರವನ್ನು ಮಾಡಿದರು, ಲಾಠಿಯಿಂದ ಹೊಡೆಯಲು ಹೇಳಿದರು. ಸಿಕ್ಕವರನ್ನೆಲ್ಲ ಚಚ್ಚಿದರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಆ ಹೊಡೆದ್ರಲ್ಲ ಜನರನ್ನ, ನೀವು ಹೆಂಗೆ ಹೊಡೆದ್ರಿ, ಯಾವ ಕಾರಣಕ್ಕೆ ಹೊಡೆದ್ರಿ, ನಮ್ಮ ತಪ್ಪೇನು, ನಮ್ಮ ಅಪರಾಧವನ್ನು ತಿಳಿಸಿ ಅಂತ ಹೇಳಿ ಮತ್ತಷ್ಟು ಜನ ಏನು ಮಾಡಿದ್ರು, ಪ್ರತಿಭಟನೆಗೊಂಡು ಏನು ಮಾಡಿದ್ರು, ಅವ್ರು ಹೆಚ್ಚಾಯಿತು. ಅವ್ರ ಪ್ರತಿಭಟನೆ ಕಡಿಮೆ ಆಗಲಿಲ್ಲ, ಹೆಚ್ಚಾಯಿತು. ಈ ಸೂರು ಕೊಟ್ಟರು ಈ ಸೂರು ಬಿಡವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ಜನರನ್ನು ಚದರ್ಸಕ್ಕೆ ಆಗಲೇ ಇಲ್ಲ ಬ್ರಿಟಿಷರಿಗೆ. ಆ ರೀತಿಯಾಗಿ ಆ ಬೆತ್ತಕ್ಕೆ ಅವ್ರು ಹೆದರಲೇ ಇಲ್ಲ, ಆ ಒಂದು ಲಾಠಿ ಏಟಿಗೆ ಅವರು ಭಯ ಪಡಲೇ ಇಲ್ಲ. ಸೂರು ಕೊಟ್ಟರು ಈ ಸೂರು ಬಿಡೆವು ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಅವರು ಮುಂದೆ ಬಂದ ತಕ್ಷಣ ಅದನ್ನು ಜನರನ್ನು ತಡೆಯೋಕ್ಕಾಗಲೇ ಇಲ್ಲ ಬ್ರಿಟಿಷರಿಗೆ. ಅದಕ್ಕೆ ಅವ್ರಿಗಿದ್ದಂತಹ ಕೊನೆಯ ಒಂದು ಆಯುಧ ಗುಂಡು ಹಾರಿಸೋದು. ಜನರ ಮೇಲೆ ಏನು ಮಾಡಿದ್ರು, ಗುಂಡನ್ನು ಹಾರಿಸಿದ್ರು. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಈ ಒಂದು ಹೋರಾಟದಲ್ಲಿ 2 ಸರ್ಕಾರಿ ಅಧಿಕಾರಿಗಳೇನು ಮಾಡಿದ್ರು, ಸಾವನ್ನಪ್ಪಿದರು. ಚನ್ನಕೃಷ್ಣೇಗೌಡ ಮತ್ತು ಪೊಲೀಸ್ ಅಧಿಕಾರಿ ಅಮಲ್ದಾರ ಏನವ್ರು ಬಂದಿದ್ರಲ್ಲ, ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಅವರಿಬ್ಬರು ಸಾವನ್ನಪ್ಪಿದರು. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು.
ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳುಹಿಸಿ ಈಸೂರನ್ನು ಲೂಟಿ ಮಾಡಿಸಿತು. ಹೆಂಗಸರು ಮಕ್ಕಳೆನ್ನದೆ ಅನೇಕ ಚಿತ್ರಹಿಂಸೆಗೆ ಒಳಪಡಿಸಲಾಯಿತು. ಈ ವಿಷಯ ಗೊತ್ತಾಯಿತು, ಅಧಿಕಾರಿಗಳನ್ನ ಕೊಂದರು ಅಂತ ಅನ್ನುವಂಥ ವಿಷಯ ಗೊತ್ತಾಯಿತು. ಅವಾಗ ಅವ್ರು ಏನು ಮಾಡಿದ್ರು, ಈಸೂರನ್ನ ಲೂಟಿ ಮಾಡಿಸಿದ್ರು. ಹೆಚ್ಚಿನ ಒಂದು ಸೇನಾದಳ ಹಾಗೂ ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ ಆ ಒಂದು ಊರನ್ನ ಲೂಟಿ ಮಾಡಿಸಿದ್ರು. ಮಕ್ಕಳು ಮತ್ತು ಹೆಂಗಸರನ್ನದೇ ಚಿತ್ರಹಿಂಸೆಗೆ ಒಳಪಟ್ಟರು. ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಮೊಕದ್ದಮೆ ಅಂದ್ರೆ ಅಪರಾಧ ಅವ್ರದ್ದು ಏನಾಗಿರಂಗಿಲ್ಲ, ಸಾಬೀತಾಗಿರಂಗಿಲ್ಲ. ಅಪರಾಧ ಸಾಬೀತಾಗಿರಂಗಿಲ್ಲ. ಆ ಒಂದು ಆಪಾದನೆಯ ಮೇಲೆ ಅವರನ್ನ ಏನ್ ಮಾಡೋದು, ಆರೋಪ ಪಟ್ಟಿ ಸಿದ್ಧ ಮಾಡೋದು. ಅದಕ್ಕೆ ಏನಂತ ಹೇಳ್ತಾರ, ಮೊಕದ್ದಮೆ ಅಂತ ಹೇಳ್ತಾರೆ. ಮೊಕದ್ದಮೆ ಹೂಡಿದ್ರೆ ಕೋರ್ಟಿಗೆ ಹೇಳುದು. ಅವ್ರ ಅಪರಾಧಿ ಅಂತ ಇನ್ನೂ ಯಾವುದೇ ರೀತಿಯಾಗಿ ಆಗಿರಂಗಿಲ್ಲ, ಅಂದ್ರೆ ಆಜ್ಞೆ ಆಗಿರಂಗಿಲ್ಲ. ಆದ್ರೂ ಅವರ ಬಗ್ಗೆ ಒಂದು ಪಟ್ಟಿಯನ್ನ ಮಾಡೋದು ಹೊರಡಲಾಯಿತು. ಮುಂದೆ ಆ ವೀರರಲ್ಲಿ 5 ಮರಣದಂಡೆಗೆ ಗುರಿಯಾದರು. ಆ ಒಂದು ಯಾರೆಲ್ಲ ಪಟ್ಟಿ ಮಾಡಿದ್ರಲ್ಲ, ಮೊಕದ್ದಮೆ ಪಟ್ಟಿ ಮಾಡಿದ್ರಲ್ಲ, ಅದರಲ್ಲಿ 5 ಯುವಕರನ್ನ ಏನ್ ಮಾಡಿದ್ರಂತ ಮರಣದಂಡನೆಗೆ ಗುರಿ ಮಾಡಿದ್ರಂತೆ. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ನನ್ನ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಇಡೀ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರು ಪಡೆದ ನಾನೇ ಧನ್ಯ. ಆ ಈಸೂರು ತಾಯಿ ಹೇಳ್ತಾಳ, ಈಸೂರು ಅಂದ್ರೆ ಆ ಗ್ರಾಮ ದೇವತೆ. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳಲ್ಲಿರ್ತಕ್ಕಂತಹ ಧೈರ್ಯ ಕನ್ನಡಿಗರ ಮನೆ ಮಾತಾಯಿತು. ಈಸೂರೊಳಗೆ ಹಿಂಗಾಯ್ತಂತ. ಆ ಜನ ಏನ್ ಮಾಡಿದ್ರಂತ, ಒಗ್ಗಟ್ಟಾಗಿ ಹೋರಾಡಿದ್ರಂತ. ಅದಕ್ಕೆ ಆ ಊರೊಳಗೆ ಬ್ರಿಟಿಷ್ ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥ ಒಂದು ಕಿಚ್ಚು ಪ್ರತಿಯೊಂದು ಊರಿಗೆ, ಗ್ರಾಮಗಳಿಗೆ ಹರಡಿದ್ರಿಂದ ಏನ್ ಮಾಡ್ತು, ಎಲ್ಲ ಜನರಲ್ಲಿ ಸ್ವಾತಂತ್ರ್ಯ ಅಭಿಮಾನ, ನಾವು ಸ್ವತಂತ್ರ ಆಗಬೇಕು, ನಮ್ಮನ್ನ ಬ್ರಿಟಿಷರನ್ನ ಊರಿಂದ ಹೊರಗಡೆ ಹಾಕಬೇಕು ಅನ್ನೋಂಥ ಒಂದು ಕಿಚ್ಚು ಎಲ್ಲರಲ್ಲೂ ಬೆಳೆಯಿತು. ಇದಕ್ಕೆ ಕಾರಣ ಈಸೂರು ಅಂತ ಒಂದು ಮನೆ ಮಾತಾದಂತ ಈಸೂರು ನಾನು ಅಂತ ಹೇಳಕತ್ತಾರ. ಇಡೀ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರು ಪಡೆದ ನಾನೇ ಧನ್ಯ. ಭಾರತಕ್ಕೆ ಸ್ವತಂತ್ರ ಬಂದಿರಲಿಲ್ಲ, ಆದ್ರೆ ಎಲ್ಲಕ್ಕೂ ಮೊದಲ ಸ್ವತಂತ್ರ ಇಡೀ ಭಾರತದಲ್ಲಿಯೇ ನಾನು ಸ್ವತಂತ್ರ ಹಳ್ಳಿ. ಭಾರತಕ್ಕೆ ಸ್ವತಂತ್ರ ಬಂದಿರಲಿಲ್ಲ, ನಾನೊಂದು ಪುಟ್ಟ ಗ್ರಾಮ, ನಾನು ಸ್ವತಂತ್ರ ಅಂತ ಘೋಷಣೆ ಮಾಡಿದಂತಹ ನನ್ನ ಮಕ್ಕಳೇ ಧನ್ಯ, ಆ ಮಕ್ಕಳನ್ನ ಪಡೆದ ನಾನೇ ಧನ್ಯ ಅಂತ ಹೇಳಿ ಈಸೂರು ಹೇಳಾಗತೈತಿ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನ ಮತ್ತೆ ಮತ್ತೆ ಓದಿ. ಈ ಒಂದು ಪಾಠವನ್ನು ನಿಮಗೆ ಯಾಕೆ ಕೊಟ್ಟರು? ಒಂದು ಚಿಕ್ಕ ಚರ್ಚೆ ಯಾಕೆ ಕೊಟ್ಟರು? ದೇಶಾಭಿಮಾನ, ದೇಶಾಭಿಮಾನ ನಮ್ಮಲ್ಲಿರಬೇಕು, ನಮ್ಮತನ ಅನ್ನುವಂಥದ್ದು ನಮಗಿರಬೇಕು, ಆ ಭಾವನೆ ನಮ್ಮಲ್ಲಿ ಬೆಳಿಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದಕ್ಕಾಗಿ ಈ ಒಂದು ಇತಿಹಾಸ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಮುಂದೆ ಆಗು ಹೋಗುಗಳು ನಿಮಗೆ ಗೊತ್ತಾಗೋದಿಲ್ಲ. ಹಿಂದೆ ನಡೆದು ಹೋಗಿದ್ದಿರೋದನ್ನ ನೀವು ಅಭ್ಯಾಸ ಮಾಡಿದರೆ ಮುಂದೆ ಏನಾಗಬಹುದು. ಹಂಗಾದ್ರೆ ಹಿಂದಿನ ಹಿರಿಯರು ಏನೆಲ್ಲ ಉಪಾಯಗಳನ್ನು ಮಾಡಿದ್ರು, ಆ ಎಲ್ಲ ಉಪಾಯಗಳು ನಿಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಲು ನಾವು ಸನ್ನದ್ಧರಾಗ್ತೀವಿ. ಅದಕ್ಕಾಗಿ ನಾವು ಇತಿಹಾಸವನ್ನು ಓದೋದು ಅತ್ಯಂತ ಪ್ರಮುಖವಾದಂತಹ ಒಂದು ಜ್ಞಾನ ಪಡಿತೀವಿ ನಾವು. ಇಂದಿನ ರಾಜಕೀಯ ಮುಂದಿನ ಇತಿಹಾಸ, ಹಿಂದಿನ ರಾಜಕೀಯ ಇಂದಿನ ಇತಿಹಾಸ. ಹೌದಾ? ಹಿಂದೆ ರಾಜರು ಮಾಡಿ ಹೋದಂತಹ ಅವರ ಆಡಳಿತ, ಅವರು ಏನೆಲ್ಲ ಒಳ್ಳೇದು ಮಾಡಿದ್ರು, ಕೆಟ್ಟದ್ದನ್ನು ಮಾಡಿದ್ರು, ಅದರ ಪರಿಣಾಮ ಏನಾಯಿತು, ಒಳ್ಳೇದನ್ನು ಮಾಡಿದ್ರು. ಈಗ ನಾವು ಕೃಷ್ಣದೇವರಾಯನ ನೋಡ್ತೀವಿ. ಅವನ ಒಂದು ಆಡಳಿತದಲ್ಲಿ ಏನೆಲ್ಲ ಆಯಿತು, ಕರ್ನಾಟಕ ಯಾವೆಲ್ಲ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು. ಕವಿಗಳಿಗೆ ಏನೆಲ್ಲ ಸಹಕಾರವನ್ನು ಕೊಟ್ಟಿದ್ರು ಅವರು. ಅನ್ನೋದನ್ನೆಲ್ಲ ಓದಿದಾಗ ನಮ್ಗೆ ಏನು ಅನಿಸ್ತಿ, ಸಾಹಿತ್ಯ ಬೆಳವಣಿಗೆಗೆ ರಾಜರ ಕೊಡುಗೆಗಳೇನು ಅನ್ನೋದು, ಶಿಲ್ಪಕಲೆಗೆ ರಾಜರ ಕೊಡುಗೆಗಳು ಏನಂತ ಗೊತ್ತು. ಇದನ್ನೆಲ್ಲ ತಿಳಿಬೇಕಾದ್ರೆ ನಾವು ಇತಿಹಾಸವನ್ನು ಓದಬೇಕು ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಈ ರೀತಿ ಪಾಠಗಳನ್ನು ನಾವು ಓದಿದರೆ ಮಾತ್ರ ನಮ್ಮತನವನ್ನು ಅನ್ನೋದು, ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂತಹ ನಡೆದು ಹೋದಂತಹ ಘಟನೆಗಳು ನಮ್ಗೆ ಗೊತ್ತಾಗ್ತವ. ಮುಂದೆ ಆ ರೀತಿ ತಪ್ಪುಗಳು ಆಗದಂತೆ ನೀವು ತಿದ್ದಲು ಸನ್ನದ್ಧರಾಗ್ತೀರಿ. ಆ ರೀತಿ ತಪ್ಪುಗಳಾದ್ರೂ ಅವುಗಳನ್ನು ಹೆಂಗೆ ನಾವು ತಿದ್ಕೋಬೇಕು, ಅವುಗಳಿಂದ ನಾವು ಹೆಂಗೆ ಪಾರಾಗಬೇಕು ಅನ್ನೋಂಥ ಒಂದು ಉಪಾಯ ನಿಮಗೆ ಬರ್ತದೆ. ಅದಕ್ಕೋಸ್ಕರ ದೇಶಾಭಿಮಾನ ನಿಮ್ಮಲ್ಲಿ ಬೆಳೆಯಲಿ ಅನ್ನೋ ಉದ್ದೇಶದಿಂದ ಈ ಪಾಠವನ್ನು ನಿಮ್ಗೆ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಇಷ್ಟಪಟ್ಟು ಈ ಪಾಠವನ್ನು ಓದಿ. ಇದೊಂದೇ ಅಲ್ಲ, ಎಲ್ಲ ಪಾಠಗಳನ್ನು ಅತ್ಯಂತ ನೀತಿಯುತವಾದಂಥ ಪಾಠ. ನಂತರ
ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೋತ್ತರಗಳು ಯಾವುವು? ಈಸೂರು ಯಾವ ಜಿಲ್ಲೆಯಲ್ಲಿದೆ? ಈಸೂರು ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗಾಂಧೀಜಿಯವರು ಆರಂಭಿಸಿದ ಚಳವಳಿಯ ಹೆಸರೇನು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಇದು ಗಾಂಧೀಜಿಯವರು ಆರಂಭಿಸಿದ ಚಳವಳಿ. ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಬ್ರಿಟಿಷರ ಅಧಿಕಾರವನ್ನು ಧಿಕ್ಕರಿಸಿದರು. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಸ್ವತಂತ್ರ ಹಳ್ಳಿ ಅಂತ ಘೋಷಿಸಿದರು. ಈಸೂರ ಜನತೆ ಘೋಷಣೆ ಏನಾಗಿತ್ತು? ಏಸೂರು ಕೊಟ್ಟರು ಈಸೂರು ಕೊಡೆವು. ಏಸೂರು ಅಂತ ಹೇಳಿದ್ರೆ ಇಲ್ಲಿ ನೀವು ಎಷ್ಟೇ ಊರು ಕೊಟ್ಟರು ನೀವು ಎಷ್ಟೇ ಊರು ಕೊಟ್ಟರು ನಾವು ಏನ್ ಮಾಡ್ತೀವಿ? ನಮ್ಮ ಊರನ್ನ ಕೊಡೋದಿಲ್ಲ. ಏಸೂರು ಕೊಟ್ಟರು ನಾವು ಈಸೂರನ್ನ ಕೊಡೆವು ಅಂತ ಹೇಳಿದ್ರು. ನಂತರ ಈಸೂರು ಜನರ ಘೋಷಣೆ ಆಯ್ತಾ? ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಸ್ಥಳೀಯ ಅಂದ್ರೆ ಇವರು ಬ್ರಿಟಿಷ್ ಅಧಿಕಾರಿಗಳ ಅವ್ರದ್ದು ಒಂದು ಅಧಿಕಾರ ನಮಗೆ ಬೇಡ, ನಾವೇ ಸ್ವತಂತ್ರವಾಗಿ ರಚಿಸ್ತೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಅಧಿಕಾರಿಗಳ ಹೆಸರೇನು? ಮೊದಲೊಬ್ರು ಜಯಣ್ಣ ಮತ್ತೆ ಮತ್ತೊಬ್ರು ಯಾರು? ಜಯಣ್ಣ ಮತ್ತು ಮಲ್ಲಪ್ಪಯ್ಯ. ನಂತರ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿದ್ದರು? ಬೇಜವಾಬ್ದಾರಿ ಆಂಗ್ಲ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನ ಹಾಕಿದ್ರು. ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ನೀವು ಗಾಂಧಿ ಟೋಪಿಯನ್ನ ಹಾಕಬೇಕು, ಸರ್ಕಾರಿ ಒಂದು ವೃತ್ತಿಗೆ ನೀವು ಏನ್ ಮಾಡಬೇಕು? ರಾಜೀನಾಮೆ ಕೊಡಬೇಕು ಅಂತ ಆಜ್ಞೆ ಮಾಡಿದ್ರು. ಈಗ ನಾವು ರಚಿಸಿದಂತ ಹೊಸ ಸರ್ಕಾರದಲ್ಲಿ ನೀವು ಕೆಲಸವನ್ನ ಮಾಡಬಹುದು ಅಂತ ಹೇಳಿದ್ರು. ಸ್ವಗತ ಅಂದ್ರೆ ಏನು? ಸ್ವಗತ ಅಂದ್ರೆ ತನಗೆ ತಾನೇ ಹೇಳಿಕೊಳ್ಳೋದು, ನನಗೆ ನಾನೇ ಹೇಳ್ಕೊಳ್ಳೋದು. ಈಗ ಅವರಷ್ಟಕ್ಕೆ ಅವರ ಮಾತಾಡಕತ್ತಾರ ನೋಡ ಅಂತ ಹೇಳ್ತೀರಲ್ಲ, ಅದು ಅಂದ್ರೆ ನನ್ನಷ್ಟಕ್ಕೆ ನಾನೇ ಹೇಳ್ಕೊಳ್ಳೋದು. ಹೌದು, ಏನಾಯ್ತು? ನಾನು ಇವತ್ತೇನು ಮಾಡಿದೆ? ಏನು ತಪ್ಪಾಯ್ತು? ಹೌದು, ನಾನೇ ಗ್ರೇಟ್, ಉಳಿದವ್ರಿಗಿಂತ ನಾನೇ ಗ್ರೇಟ್, ನಾನು ಎಲ್ಲರಿಗಿಂತ ಚೆನ್ನಾಗಿ ಬರೀತೀನಿ, ನನ್ನ ಪಾಠ ಚೆನ್ನಾಗಿರ್ತೈತಿ ಅಂತ ನಾನೇ ಹೇಳ್ಕೊಳ್ಳೋದಕ್ಕೆ ಏನಂತಂದ್ರೆ ಸ್ವಗತ ಅಂತ ಹೇಳ್ತೀವಿ. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತ್ತು, ಕಾರಣ ಏನು? ಅಲ್ಲಿನ ಜನರ ಕಿಚ್ಚು ಏನ್ ಮಾಡ್ತು? ರೊಚ್ಚಿಗೆಬ್ಬಿಸಿ ಎಲ್ಲರನ್ನ ಸ್ವತಂತ್ರ ಹಳ್ಳಿ ಅಂತ ಘೋಷಿಸೋ ತರ ಮಾಡ್ತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ನೀವ್ ಯಾರು, ನಮ್ಮ ಊರಲ್ಲಿ ಬಂದಿರೋದು ನೀವ್ ಯಾರು ಅನ್ನೋಂಥ ಒಂದು ಸ್ವಾಭಿಮಾನ ಅವರನ್ನ ಏನ್ ಮಾಡ್ತು? ಪ್ರೇರೇಪಿಸಿ ಬ್ರಿಟಿಷರನ್ನ ಆ ಊರಿಂದ ಹೊರಗಡೆ ಹಾಕ್ತು. ಹೊಸ ಸರ್ಕಾರ ರಚನೆಯಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದ್ರು, ಕಾರಣ ಏನು? ಹೊಸ ಸರ್ಕಾರದಲ್ಲಿ ಮಕ್ಕಳನ್ನೇ ಆ ಸರ್ಕಾರ ರಚನೆಗೆ ಅಧಿಕಾರಿಗಳನ್ನಾಗಿ ಮಾಡಿದ್ರು. ಯಾಕಂದ್ರೆ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ಬಹಳ ಬದುಕಬೇಕಾದವರು. ಇಂದಿನ ಈ ಒಂದು ಸರ್ಕಾರ ರಚನೆಯಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಮುಂದೆ ಆಗದೆ ಅವ್ರಿಗೆ ತಿಳುವಳಿಕೆ ಬರ್ತೈತಲ್ಲ, ಅದಕ್ಕಾಗಿ ಆ ಮಕ್ಕಳನ್ನ ಏನ್ ಮಾಡಿದ್ರು? ಅಧಿಕಾರಿಗಳನ್ನಾಗಿ ಮಾಡಿದ್ರು. ಬಿಟ್ಟ ಸ್ಥಳ ಸರಿಯಾದ ಪದದಿಂದ ತುಂಬು. ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕದೊಂದಿಗೆ ಬರ್ತಿದ್ರು. ಯಾವುದು? ಖಾದಿ ಕಿರ್ದಿ ಅಲ್ಲ, ಖಾದಿ ಕಿರ್ದಿ. ಈ ಒಂದು ಪುಸ್ತಕದ ಜೊತೆಗೆ ಏನ್ ಮಾಡ್ತಿದ್ರು? ಖಾತೆ ಕಿರ್ದಿ. ಖಾದಿ ಕಿರ್ದಿ ಅಲ್ಲ, ಖಾತೆ ಕಿರ್ದಿ. ನಂತರ ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಗುಪ್ತ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಅಂದ್ರೆ ಆಂಗ್ಲರಿಗೆ ಗೊತ್ತಾಗದ ರೀತಿಯಲ್ಲಿ ಸಭೆಯನ್ನ ನಡೆಸಿದ್ರು. ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು, ದಂಡ. 50 ರೂಪಾಯಿ ದಂಡ ವಿಧಿಸಲಾಯಿತು. ಇದು 3ನೇದು. ಇವು ಬಿಟ್ಟ ಸ್ಥಳ. ನಾನು ಇಲ್ಲಿ ಉತ್ತರಗಳನ್ನ ಮಾತ್ರ ಬರೆದಿರೋ ವಿದ್ಯಾರ್ಥಿಗಳೇ, ಖಾಲಿ ಇರುವ ಜಾಗದಲ್ಲಿ ಅದನ್ನು ಏನ್ ಮಾಡಬೇಕು? ಬರಿಬೇಕು. ತಪ್ಪು ಸರಿ ಗುರುತಿಸಿ. ಪಟೇಲ್ ಚನ್ನಬಸಯ್ಯ ಮತ್ತು ಶಾನಭೋಗ ರಂಗನಾಥ್ ರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಅದು ತಪ್ಪು. ಅವರಲ್ಲ, ಆ ಮಕ್ಕಳು, ಅಲ್ಲಿ ಇರ್ತಕ್ಕಂಥ ಮಕ್ಕಳು ಅಂದ್ರೆ ಜಯಣ್ಣ ಮತ್ತು ಚನ್ನಪ್ಪಯ್ಯ ಆ ಒಂದು ಸರ್ಕಾರದ ಅಧಿಕಾರಿಗಳಾದರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಪ್ರತಿಭಟಿಸಿದರು. ರೈಟ್. ಯಾಕಂದ್ರೆ ಅವರು ಬ್ರಿಟಿಷರನ್ನ ಒಳಗಡೆ ಬಿಟ್ಕೊಳಕ್ ಇಷ್ಟ ಇರಲಿಲ್ಲ. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡ್ರು. ತಪ್ಪು. ಕೋಪಗೊಂಡ್ರು ಅವರು.
ಸಂತೋಷಗೊಳ್ಳಿಲ್ಲ. ಯಾಕಂದ್ರೆ ನಮ್ಮದೊಂದು ಅಧಿಕಾರ ಅಲ್ಲಿ ನಡೆಯೋದಿಲ್ಲ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಕೋಪಗೊಂಡ್ರು, ಅವರು ಕೆಂಡಾಮಂಡಲ ಆದರು. ಇವ್ರು ಯಾರು? ಎಲ್ಲರೂ ನಮ್ಮ ಒಂದು ದಬ್ಬಾಳಿಕೆಗೆ ಬಗ್ಗಿದಾಗ ಇವ್ರು ಯಾರು ಬಗ್ತಾ ಇಲ್ಲ ಅನ್ನುವಂಥದ್ದು ಧೋರಣೆ ಇವ್ರದ್ದಾಗಿತ್ತು. ವಿರುದ್ಧಾರ್ಥಕ ಪದಗಳನ್ನ ಹೊಂದಿಸಿರಿ. ನಾ ಇವುಗಳ ಇಮೇಜ್ ಅನ್ನು ನಿಮ್ಗೆ ಕಳಿಸೋದಿಲ್ಲ ವಿದ್ಯಾರ್ಥಿಗಳು, ಯಾಕಂದ್ರೆ ಉತ್ತರಗಳನ್ನು ಇಲ್ಲೇ ಬರಿತಾ ಇದ್ದೀನಿ. ಅವುಗಳನ್ನು ನೋಡಿ ನೀವು ಆ ಒಂದು ಪಠ್ಯಪುಸ್ತಕವನ್ನು ಪೂರ್ಣಗೊಳಿಸಿ ಯಥಾವತ್ತಾಗಿ ಫೇಸ್ಬುಕ್ ಅಲ್ಲಿ ನಕಲು ಮಾಡಿ. ಆರಂಭ, ಮುಕ್ತಾಯ. ಯಾವಾಗಲೂ ನಾವು ವಿರುದ್ಧಾರ್ಥಕ ಪದಗಳನ್ನ ಈ ರೀತಿ ಹಾಕ್ತೀವಿ, ಈ ಚಿಹ್ನೆಯನ್ನ ಬಳಸ್ತೀವಿ. ಮುಕ್ತಾಯ. ನಂತರ ಪ್ರವೇಶ. ಪ್ರವೇಶ ಅಂದ್ರೆ ಒಳಗಡೆ, ಪ್ರವೇಶ ಸಿಕ್ತು ಅಂತಂದ್ರೆ ಒಳಗಡೆ ಹೋಗಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ. ನಿರ್ಗಮನ, ನಿರ್ಗಮಿಸು ಅಂತ ಹೇಳ್ತೀವಿ. ನಿರ್ಗಮನ ಅಂದ್ರೆ ಹೊರಗಡೆ ಹೋಗು. ಪ್ರವೇಶ ಅಂದ್ರೆ ಒಳಗಡೆ ಬರೋದು, ನಿರ್ಗಮನ ಅಂದ್ರೆ ಹೊರಗಡೆ ಹೋಗೋದು. ಸೋಲು, ಗೆಲುವು. ಧೀರ, ಹೇಡಿ. ಧೀರ ಅಂದ್ರ ಅತ್ಯಂತ ಶಕ್ತಿಶಾಲಿ ಉಳ್ಳವರು, ಧೈರ್ಯ ಉಳ್ಳವರು. ಹೇಡಿ ಅಂತ ಹೇಳಿದ್ರೆ ಬೇಡಪ್ಪ ನಾವಲ್ಲಪ್ಪ ಅಂತ ಇರ್ತಾರಲ್ಲ ಅವರು. ಅಂದ್ರೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಯನ್ನು ತಗೊಳಕ ಅವ್ರಿಗೆ ಇಷ್ಟ ಇರಂಗಿಲ್ಲ, ಅಂದ್ರೆ ಭಯ ಪಡೋದು. ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆಗಳು. ಕೊಟ್ಟಿರುವ ವಾಕ್ಯವನ್ನು ನಕಲು ಮಾಡಿ. ಕೊಟ್ಟಿರುವ ವಾಕ್ಯವನ್ನು ನೀಟಾಗಿ ಬರಿಬೇಕು. ಇಲ್ಲಿ ಕೊಟ್ಟಿರುವ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ. ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನ. ಏನಾಗಬೇಕದು? ಬ್ರಿಟಿಷರು ಹಿಂದೆ ಭಾರತವನ್ನ ಅಥವಾ ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು. ಒಂದೇದು ಹಿಂದೆ ಅಥವಾ ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು. ನಂತರ 2, ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು. ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಅವರಿಗೆ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಪ್ರೇಮಿಗಳು. ಸರಿ ವಿದ್ಯಾರ್ಥಿಗಳು, ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನ ವಾಕ್ಯ ರಚಿಸಿ ಕೆಳಗೆ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬರಿಬೇಕು. ಇನ್ನೊಬ್ರು ಹೆಣ್ಮಗಳು ಏನ್ ಮಾಡ್ತಾಳ, ಮಹಿಳೆ ಬಟ್ಟೆಯನ್ನು ಹೋಗಿರ್ತದಲ್ಲ, ಆ ಒಂದು ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು, ಸೂರ್ಯ, ಈ ರೀತಿಯಾದ ಪದಗಳನ್ನು ನೀವೇನ್ ಮಾಡಬೇಕು, ಅಲ್ಲಿ ನೀಟಾಗಿ ಬರಿಬೇಕು, ವಾಕ್ಯ ರಚನೆ ಮಾಡಬೇಕು. ಇದಾಯ್ತಾ? ನಂತರ ಪುಟ ಸಂಖ್ಯೆ 45 ನೋಡಿ ವಿದ್ಯಾರ್ಥಿಗಳೇ. ಚಿತ್ರ ನೋಡಿ ಮಾದರಿಯಂತೆ ಬರಿ. ಇಲ್ಲಿ ಒಂದು ಗಾಡಿ ಇದೆ, ಅದಕ್ಕೆ ಗಾಡಿ ಅಂತ ಕೊಟ್ವಿ. 3 ಇದಾವೆ, ಅವು ಗಾಡಿಗಳು ಅಂತ ಕೊಟ್ವಿ. ಇದರ ಅರ್ಥ ಒಂದಕ್ಕಿಂತ ಹೆಚ್ಚಾಗಿರ್ತಾವಲ್ಲ ಅವುಗಳನ್ನ ನಾವು ಕೆಲವೊಂದ್ಸಾರಿ ಗಳು ಅಂತ ಸೇರಿಸ್ತೀವಿ, ಕೆಲವೊಂದ್ಸಾರಿ ರು ಅಂತ ಸೇರಿಸ್ತೀವಿ. ಏಕವಚನ, ಒಂದಿರೋದು ಏಕವಚನ, ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ಏನಂತ ಹೇಳ್ತೀವಿ, ಬಹುವಚನ ಅಂತ ಹೇಳ್ತೀವಿ. ಮುಂದಿನ ತರಗತಿಯಲ್ಲಿ ನೀವು ಹೆಚ್ಚಾಗಿ ಓದ್ತೀರಿ ಇದರ ಬಗ್ಗೆ. ಆದ್ರೆ ಈಗ ಒಂದೇ ವಸ್ತುವನ್ನು ನಾವು ಗುರುತಿಸುವಾಗ ಆ ಒಂದೇ ವಸ್ತುವನ್ನು ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚು ಇದ್ದಾಗ ನಾವು ಅವುಗಳನ್ನ, ಈಗ ಗಾಡಿಗಳು, ಪುಸ್ತಕಗಳು, ಮನೆಗಳು, ಶಾಲೆಗಳು, ಹುಡುಗರು ಅಂತ ಹೇಳ್ತೀವಿ, ಹುಡುಗಗಳು ಅಂತ ಹೇಳಂಗಿಲ್ಲ, ಹುಡುಗರು ಅಂತ. ಈ ರೀತಿಯಾಗಿ ಇಲ್ಲಿ ಕುದುರೆಗಳು, ಗಿಳಿಗಳು. ಇದು ಏಕವಚನ, ಇದು ಬಹುವಚನ. ನಂತರ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಪುಟ ನೋಡಿ ವಿದ್ಯಾರ್ಥಿಗಳೇ, ಪುಟ ಸಂಖ್ಯೆ ನೋಡಿ. ಅಣ್ಣಗಳು ಅಂತ ಹೇಳಕ್ ಬರಂಗಿಲ್ಲ, ಅಣ್ಣಂದಿರು ಅಂತ ಹೇಳ್ಬೇಕು ನಾವಲ್ಲಿ. ಅಣ್ಣಂದಿರು, ಅಜ್ಜಂದಿರು, ತಮ್ಮಂದಿರು. ಇಲ್ಲಿ ನಾವು ದಿರು ಹಾಕಬೇಕು.
ಮಾವಂದಿರು, ಮಾವಂದಿರು. ನಂತರ ಚಿಕ್ಕಮ್ಮಂದಿರು, ಚಿಕ್ಕಮ್ಮಂದಿರು. ಚಿಕ್ಕಪ್ಪಂದಿರು, ಚಿಕ್ಕಪ್ಪಂದಿರು. ಸರಿ ವಿದ್ಯಾರ್ಥಿಗಳು, ಇವುಗಳನ್ನು ಬರೀರಿ. ಇಲ್ಲಿ ಜಾಗವನ್ನು ಕೊಡಲಾಗಿದೆ, ಅವುಗಳ ಮುಂದೆ ನೀವು ಅವನ್ನ ಬರಿಬೇಕು. ಮುಂದೆ ನೋಡ್ರಿ, ಮುಂದಿನ ಒಂದು ಪಾಠವನ್ನ ನೀವೇ ಮಾಡಬೇಕು ವಿದ್ಯಾರ್ಥಿಗಳು. ಇಲ್ಲಿ ಅನ್ಯ ದೇಶೀಯ ಪದಗಳು ಇವುಗಳನ್ನು ಹೇಳ್ಕೊಂಡು ಮುಂದಿನ ಒಂದು ಪಾಠವನ್ನ ನಾವು ಪ್ರಾರಂಭಿಸೋಣ. ಅಲ್ಲಿವರೆಗೂ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನಾವು ಮೌಖಿಕವಾಗಿ ನಿಮ್ಮ ಒಟ್ಟಿಗೆ ಚರ್ಚಿಸಿದೆ. ಅವುಗಳನ್ನು ಏನು ಮಾಡಬೇಕು, ಕಚ್ಚಾ ಬುಕ್ಕಲ್ಲಿ ಬರೆಯಲು ಪ್ರಯತ್ನಿಸಿ. ಪ್ರಯತ್ನ ಬಿಡಬಾರ್ದು, ಪ್ರಯತ್ನ ಮಾಡ್ತಾ ಇರಬೇಕು. ನಾವು ಉತ್ತರಗಳನ್ನ ಕಳಿಸ್ತೀನಲ್ಲ, ನೀವು ಬರೆದಿದ್ದ ಉತ್ತರ ತಪ್ಪಾಗಿದ್ರೆ ನಾನು ಕಳಿಸಿರೋ ಉತ್ತರವನ್ನು ನೋಡಿ ನೀವು ಫೇಸ್ಬುಕ್ಕಿಗೆ ಹಾಕಿ. ಹೆಂಗೂ ಟೀಚರ್ ಕಳಿಸ್ತಾರಲ್ಲ, ನಾನೇ ಬರಿಬೇಕು ಅನ್ನೋಂಥ ಭಾವನೆಯನ್ನು ಬೆಳೆಸ್ಕೋಬೇಡಿ ದಯವಿಟ್ಟು, ಅದು ಒಳ್ಳೆಯದಲ್ಲ. ಆಯ್ತಾ? ಬರಿಬೇಕು, ಅದು ಇಂದಿನ ಮನೆ ಕೆಲಸ. ಈಗಾಗಲೇ ನಾನು ಕೊಟ್ಟಿನಿ ನಿಮ್ಮ ಮನೆ ಕೆಲಸವನ್ನ. ಅವ್ನು ಬರಿಬೇಕು, ಇವನ್ನ ನೀಟಾಗಿ ಕಾಪಿ ಮಾಡಬೇಕು, ಟೆಕ್ಸ್ಟ್ ಬುಕ್ಕನ್ನು ಪೂರ್ಣಗೊಳಿಸಬೇಕು. ನೀವು ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಿಮಗೆ ಪರ್ಮಿಷನ್ ಸಿಗಬೇಕು ಅಂತ ಹೇಳಿದ್ರೆ, ಅನುಮತಿ ಸಿಗಬೇಕು ಅಂತ ಹೇಳಿದ್ರೆ, ನೀವು ಪಠ್ಯ ಪುಸ್ತಕನೂ ಸಹ ಪೂರ್ಣಗೊಳಿಸಬೇಕು, ನಿಮ್ಮ ಫೇಸ್ಬುಕ್ಕನ್ನು ಸಹ ಪೂರ್ಣಗೊಳಿಸಬೇಕು. ತದನಂತರ ನಾನು ನಿಮ್ಗೆ ಪರೀಕ್ಷೆ ಕೊಡ್ಕೊಳ್ಳಲು ಅವಕಾಶ ಕೊಡ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಶುಭ ದಿನ.